ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯಾವ ತೋಟದಲ್ಲಿ ಬೇಕಾದ್ರೂ ತಗೊಂಡೋಗಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಮತ್ತೆ ಈ ತರ ನಮಗೆ ರೈತರುಗಳಿಗೆ ತುಂಬಾ ಅನುಕೂಲ ಇದೆ ಮಾಡಿಕೊಟ್ಟಿದ್ದು. ಇದೇ ತರನೇ ಎಲ್ಲಾ ರೈತರುಗಳು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮಗೆ ಟೆಕ್ನಾಲಜಿ ಏನಿಲ್ಲ, ಬಹಳ ಸಿಂಪಲ್ ಟೆಕ್ನಾಲಜಿಯಲ್ಲಿ ಬಹಳ ಬೆಸ್ಟ್ ಮಿಷನ್ ಅನ್ನ ನಾವು ಮಾಡಿದೀವಿ. ಹೆಚ್ಚು ಕಡಿಮೆ ಎಕ್ಸ್ಪೆನ್ಸ್ ಎಲ್ಲ ನಮಗೆ ಉಳಿಯುತ್ತೆ, ಆ ಟೈಮು ಸಹ ಸೇವ್ ಆಗುತ್ತೆ. ಹಾಗಾಗಿ ತುಂಬಾ ಆಮೇಲೆ ಇದು ಮೋಟರ್ ವೈಂಡರ್ಸ್ಗೆ ಅಥವಾ ಪೈಪ್ ಇರ್ತಾರಲ್ಲ, ಟ್ರ್ಯಾಕ್ಟರ್ ಎಲ್ಲ ಹಿಡ್ಕೊಂಡಿರ್ತಾರೆ, ಅವರಿಗೂ ಕೂಡ ನಾವು ಮೆಷಿನ್ ಕೂಡ ಮಾಡಿ ಸಪ್ಲೈ ಕೊಡ್ತೀವಿ. ನಮಸ್ಕಾರ ಫ್ರೆಂಡ್ಸ್, ನಾನು TLS ಇಂಜಿನಿಯರ್ ತರೀಕೆರೆಯಿಂದ ಮಾತಾಡ್ತಾ ಇದ್ದೀನಿ. ನಾವು ಆನ್ ದ ಸ್ಪಾಟ್ ಪೈಪ್ ಕಟ್ ಮಾಡೋ ಮೆಷಿನ್ ಮಾಡಿದ್ದೀವಿ. ಬೋರ್ವೆಲ್ ಅಲ್ಲಿ ಎಲ್ಲ ಪೈಪ್ ಬರುತ್ತಲ್ಲ, ಅದಕ್ಕೆ ನಾವೇ ತೋಟದಲ್ಲಿ ಬಂದು ನಿಮಗೆ ಪೈಪ್ ರೇಟ್ಗಳನ್ನ ಹಾಕ್ಕೊಡ್ತೀವಿ. ಫಸ್ಟ್ ಎಲ್ಲ ನೀವು ಇದು ಪೈಪ್ ಎಲ್ಲ ತಗೊಂಡು ವರ್ಕ್ಶಾಪಿಗೆ ಪೇಟೆ ಕಡೆ ಬರಬೇಕಾಗಿತ್ತು. ಬಟ್ ಈಗ ಅದು ಸಮಸ್ಯೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ನೀವು ಎಲ್ಲಿದ್ದೀರಾ ನಿಮ್ಮ ತೋಟಕ್ಕೆ ಬಂದು ಪೈಪ್ ರೇಟನ್ನ ಹಾಕ್ಕೊಡ್ತೀವಿ. ಇದಕ್ಕೆ ಪೆಟ್ರೋಲ್ ಇಂಜಿನ್ ಫಿಕ್ಸ್ ಆಗಿರುತ್ತೆ, ನಿಮಗೆ ಕರೆಂಟಿಂದ ಅವಶ್ಯಕತೆ ಏನೂ ಬೇಕಾಗಿಲ್ಲ. ನೀವು ಎಲ್ಲಿದ್ದೀರಾ ಅಲ್ಲೇ ಬಂದು ಪೈಪ್ ರೇಟನ್ನ ಹಾಕ್ಕೊಡ್ತೀವಿ. ಮಿಷಿನ್ ಇಲ್ಲಿದೆ ನೋಡಿ, ಬರ್ರಿ ನೋಡೋಣ. ಆಮೇಲೆ ಇದು ಮೋಟರ್ ವೈಂಡರ್ಸ್ಗೆ ಅಥವಾ ಪೈಪ್ ಇರ್ತಾರಲ್ಲ, ಟ್ರ್ಯಾಕ್ಟರ್ ಎಲ್ಲ ಹಿಡ್ಕೊಂಡಿರ್ತಾರೆ, ಅವರಿಗೂ ಕೂಡ ನಾವು ಮೆಷಿನ್ ಕೂಡ ಮಾಡಿ ಸಪ್ಲೈ ಕೊಡ್ತೀವಿ. ಬೇಕಾದವರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರ್ ಸಿಗ್ನಲ್ ತೋರಿಸ್ತಾ ಇದೆ. ಮತ್ತು ನಿಮಗೆ ಈ ಮೆಷಿನ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನೀವು ಇದು ಪೆಟ್ರೋಲ್ ಇಂಜಿನಲ್ಲಿ ಓಡಿಸ್ಬೋದು. ಭಾಳ ಕಡೆ ಹಳ್ಳಿ ಕಡೆಯಲ್ಲೆಲ್ಲ ಕರೆಂಟ್ ಸೌಲಭ್ಯ ಇರಲ್ಲ, ತೋಟ ಇಲ್ಲಿರುತ್ತೆ. ಅಲ್ಲಿ ನೀವು ಯಾವಾಗ ಬೇಕಾದರೂ ಪೆಟ್ರೋಲ್ ಇಂಜಿನಲ್ಲಿ ಇರುತ್ತೆ, ಯಾವಾಗ ಬೇಕಾದ್ರೂ ಕರಿಬೋದು. ನೀವು ಆನ್ ದ ಸ್ಪಾಟ್ ಬಂದು ಥ್ರೆಡ್ ಹಾಕಿ ಕೊಡ್ತೀವಿ. ಇದು ಮಿಷಿನ್ ಪರ್ಚೇಸ್ ಮಾಡೋರಿಗೆ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ಸಾಮಾನ್ಯ ಮನುಷ್ಯ ಕೂಡ ಒಂದು 2 to 10 minutes ಪ್ರೊಸೀಜರ್ ನೋಡ್ಕೊಬಿಟ್ರೆ ಅವರೇ ಆರಾಮಾಗಿ ಥ್ರೆಡ್ ಹಾಕ್ಬೋದು. ಅಂತ ಮೇಜರ್ ಟೆಕ್ನಾಲಜಿ ಏನಿಲ್ಲ, ಭಾಳ ಸಿಂಪಲ್ ಟೆಕ್ನಾಲಜಿಯಲ್ಲಿ ಭಾಳ ಬೆಸ್ಟ್ ಮಿಷಿನ್ ಅನ್ನು ನಾವು ಮಾಡಿದ್ದೀವಿ. ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಒಂದು 15 ಥ್ರೆಡ್ಡನ್ನು ಆರಾಮಾಗಿ ಹಾಕ್ಬೋದು. ಆ ಕೆಪಾಸಿಟಿಗೆ ಆ ಮಿಷಿನ್ ಮಾಡಿದ್ದೀವಿ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಯಾವ ತೋಟದಲ್ಲಿ ಬೇಕಾದರೂ ತಗೊಂಡೋಗಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದಾರೆ, ನಾವು ಒಂದು ತೋಟದಲ್ಲಿ ಬಂದು ಮಿಷಿನನ್ನು ರನ್ ಮಾಡ್ತಾ ಇದ್ದೀವಿ, ಪೈಪ್ ಎಲ್ಲ ಹಾಕ್ತಾ ಇದ್ದೀವಿ. ಇನ್ನು ಓಕೆ ಸರ್, ನಾವೀಗ ಪೈಪ್ ರೇಟ್ ಹಾಕಿದ್ವಲ್ಲ, ಈ ತೋಟದ ಹತ್ರ ಮಾತಾಡೋಣ, ರಿವ್ಯೂಸ್ ತಗೊಳ್ಳೋಣ. ಅವ್ರದ್ದು ಹೇಗಿದೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಾಗಿತ್ತು ಅಂತ ನೋಡೋಣ. ಸರ್, ನಾವು ರೈತರು ಮೋಟ್ರು ಒಂದು ಬೋರ್ವೆಲ್ಲಿಂದ ಮೋಟ್ರ್ ಇರ್ತಾರೆ, ಅದನ್ನು ನಾವು ತರೀಕೆರಾಗಿ ಒಂದು ಬೋರ್